ಓಂ ಸುಷುಮ್ನ. ನವರಾತ್ರಿ 7ನೆಯ ದಿನ ಕಾಳರಾತ್ರಿ ದೇವಿಯನ್ನು ಆರಾಧಿಸುತ್ತಾರೆ. ಈ ದೇವಿ ಕಾಲವನ್ನು ಶಾಸನ ಮಾಡುವ ಶಕ್ತಿ. ಈ ವಿಶಾಲ ವಿಶ್ವದಲ್ಲಿ ಪ್ರತಿಯೊಂದು ಕಾಲದೊಂದಿಗೆ ಬದ್ಧವಾಗಿ ಇರುತ್ತದೆ. ಪ್ರತಿ ಜೀವಿಗೆ ಈ ಭೂಮಿಯ ಮೇಲೆ ಜೀವಿಸಲು ಒಂದು ನಿರ್ದಿಷ್ಟವಾದ ಸಮಯವಿರುತ್ತದೆ, ಹೌದಾ? ಆ ಸಮಯ ಮುಗಿದಾಗ ಬೇರೊಂದು ಡೈಮೆನ್ಷನ್ ಅಲ್ಲಿ ಪ್ರಯಾಣ ಸಾಗುತ್ತದೆ. ಕಾಲ ಎನ್ನುವುದು ಒಂದು ಮಹಾಶಕ್ತಿ. ನಮ್ಮ ಋಷಿಗಳು ಕೂಡ ಕಾಲಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮುಹೂರ್ತಗಳಿಗೆ, ತಿಥಿಗೆ, ವಾರಗಳಿಗೆ, ನಕ್ಷತ್ರಗಳಿಗೆ, ಇವೆಲ್ಲವುಗಳಿಗೂ ಕಾಲಶಕ್ತಿಯೇ ಮೂಲ. ನಾವು ಯಾವುದೇ ಆಧ್ಯಾತ್ಮಿಕ ಪುರೋಭಿವೃದ್ಧಿ ಸಾಧಿಸಬೇಕೆಂದರೂ ನಮಗೆ ಲಭಿಸಿದ ಸಮಯದಲ್ಲಿಯೇ ಮಾಡಬೇಕೆನ್ನುವ ಪರಮ ಸತ್ಯವನ್ನೂ ಕೂಡ ನಮಗೆ ನೆನಪಿಸುತ್ತಾಳೆ ಈ ದೇವಿ. ಕಾಲ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಹಗಲು ರಾತ್ರಿ ಬಂದು ಹೋಗುವುದಕ್ಕೆ ಪ್ರಕೃತಿಗೆ ಕಾಲ ನಿಯಮ ಇರುತ್ತದೆ. ಆ ನಿಯಮದ ಪ್ರಕಾರ ಸಮಯ ಮುಗಿದಾಗ ಈ ಭೂಮಿಯ ಮೇಲೆ ಇರುವ ಅವಕಾಶ ಇರುವುದಿಲ್ಲ. ಹಾಗಾಗಿ ಸಮಯ ಮುಗಿಯುವ ಮುನ್ನವೇ ಎಚ್ಚೆತ್ತು ಧ್ಯಾನ ಸಾಧನೆ, ಸೇವೆ, ಸಮರ್ಪಣಾ ಭಾವದಿಂದ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅಂತಿಮ ಗಮ್ಯವಾದ ಮೋಕ್ಷಕ್ಕಾಗಿ ತಪ್ಪದೇ ಕೃಷಿ ಮಾಡಬೇಕು. ಈ ದೇವಿ ಕತ್ತಲೆಯನ್ನು ನಾಶ ಮಾಡುವ ಶಕ್ತಿ ಎಂದು ಕೂಡ ಹೇಳುತ್ತಾರೆ. ಆದರೆ ಕತ್ತಲೆ ಎಂದಾಕ್ಷಣ ಭಯಪಡುವ ಅವಶ್ಯಕತೆ ಇಲ್ಲ. ಕತ್ತಲೆ ಎಂದರೆ ಅಚೇತನಾವಸ್ಥೆ. ಕಾಳರಾತ್ರಿ ದೇವಿ ಸಹಸ್ರಾರ ಚಕ್ರ ಎಂದರೆ ತಲೆ ಮೇಲೆ ಇರುವ ಕ್ರೌನ್ ಸೆಂಟರ್ ಅನ್ನು ಜಾಗೃತಿ ಮಾಡುವ ಶಕ್ತಿಗೆ ಪ್ರತೀಕ. ಧ್ಯಾನ ಸಾಧನೆ ಮೂಲಕ ಶಕ್ತಿ ಸಹಸ್ರಾರಕ್ಕೆ ಸೇರಿಕೊಂಡಾಗ ಮೋಕ್ಷ, ಮುಕ್ತ ಸ್ಥಿತಿ ಲಭಿಸುತ್ತದೆ. ಈ ಸ್ಥಿತಿಯನ್ನು ಹೊಂದಿದ ನಂತರ ಜನನ ಮರಣ ಚಕ್ರದೊಳಗೆ ತಿರುಗಿ ಹೋಗುವ ಅವಶ್ಯಕತೆ ಇಲ್ಲ. ಭೂಮಿಯಲ್ಲಿ ಕಾಲದೊಂದಿಗೆ ಬಂಧಿಸಲ್ಪಡುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಈ ಮೌಲ್ಯಯುತವಾದ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಸುಷುಮ್ನಾ ಕ್ರಿಯಾಯೋಗ ಸಾಧನೆ ಮೂಲಕ ಅತ್ಯುನ್ನತ ಗಮ್ಯವನ್ನು ಸೇರಿಕೊಳ್ಳಲು ಶ್ರದ್ಧೆಯಿಂದ ಕೃಷಿ ಮಾಡಿ. ಈಗ ಕಣ್ಣು ಮುಚ್ಚಿಕೊಂಡು ಆ ದೇವಿ ಆಶೀರ್ವಾದಗಳನ್ನು ಆಹ್ವಾನಿಸಿ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿ.